ಕೆ ಕಮಲ. ನಾನು ಬಂದು ಉದಯ ಸ್ಟಾರ್ಟ್ ಆಗಿತ್ತು ಅಂದ್ರೆ ನರ್ಸರಿಗೆ UKG ಬಂದಾಗ ಉದಯ ಸ್ಟಾರ್ಟ್ ಆಗಿ ಭಾಳ ಡಿಪ್ರೆಷನ್ದಾಗ ಪೂರ್ತಿ ಮುನಿಗೆ ಹೋಗಿದ್ದೆ. ನಾನು ಡಿಪ್ರೆಷನ್ ಪೂರ್ತಿನ ಲಾಸ್ಟ್ ಸ್ಟೇಜ್ ಇತ್ತು ರೀ. ಆದ್ರೆ ಬಾಬಾ ಮನೆಗೆ ಬಂದು 20 ವರ್ಷದಿಂದ ನಂಗೆ ಮಾನಸಿಕ ಡಾಕ್ಟರ್ ಕಡೆ ದವಾಖಾನೆ ತೋರಿಸ್ತೇವೆ. ಆದರೆ ಏನು ಬೇಕಾಗಿಲ್ಲ. ಡೈಲಿ ನಾ 15 ಗುಳಿಗೆ ಯೂಸ್ ಮಾಡ್ತೀನಿ, ತಿಂತೀನಿ 3 ಟೈಮ್. 15 ಗುಳಿಗೆ ಅಂದ್ರೆ 20 ವರ್ಷ ಅಂದ್ರೆ 10 ವರ್ಷದಿಂದ ಪೂರ್ತಿ ಹೆಚ್ಚಾಗಿದ್ದೆ ನಾನು. ಅದು ಲಾಸ್ಟ್ ನಮ್ಮ ತಮ್ಮ ಏನು ಮಾಡಿರಿ, ಗುಳಿಗೆ ತಿಂತೀನಿ ನೀವು ಸೈಡ್ ಎಫೆಕ್ಟ್ ಆಗೈತಿ, ಪೂರ್ತಿ ಗುಳಿಗಿನ ಬಿಡಿಸಿತ್ತು. ನಾನು ಗುಳಿಗೆ ಬಿಡಿಸಂತೆ ಭಾಳ ತ್ರಾಸ ಆಕೈತಿ. ಭಾಳ ತ್ರಾಸಾಗಿ ಒಂದು ದಿವಸ ಗಾಡಿ ತಲೆ ಬಡ್ಕೊತೀನಿ. ನಾನು ತ್ರಾಸ ಮಾಡ್ಕೊಂಡು ಅಳೋದ ಗಾಡಿ ತಲೆ ಬಡೋದ ಹಿಂಗೆ ಮಾಡಂತಲೇ ಒಮ್ಮೆ ನಂಗೆ ಬಾಬಂದು ಪ್ರಕಾಶ ನಿಮ್ಗೆ ಕಳ್ದಂಗೆ ಆತ್ರಿ. ನಮ್ಮ ಮೈನಿಗೆ ಹೇಳ್ರಿ, ನಾನು ಓಂ ಶಾಂತಿಗೆ ಬಿಡ್ನಡಿ ಇಲ್ಲಿಂದ ನಮ್ಮ ಮನೆ 5 ನಿಮಿಷಕ್ಕೆ ಹೋಗೋದು. ಅದನ್ನ ನಾವು ಬಂದಿದ್ರಿ ಬಾಬನ ಮನೆ. ನನ್ನ ಮಕ್ಕಳು ಇಲ್ಲಿ ಬಂದ ಡ್ಯಾನ್ಸ್ ಮಾಡಿದಾರು, ಏನು ಎಲ್ಲ ಪ್ರೋಗ್ರಾಮ್ ಬಂದು ಅಟೆಂಡ್ ಆಗ್ತೀನಿ. ಆದ್ರೆ ಡೈಲಿ ಬರೋದ, ಕ್ಲಾಸ್ ಮಾಡೋದ, ಏನು ಕ್ಲಾಸ್ ಕೇಳೋದಲ್ಲ ಏನು ಮಾಡ್ಲಾಗ್ತೀನಿ ನಾನು. ಅಂದ್ರೆ ಪೂರ್ತಿ ಫ್ರೆಂಡ್ಸ್ ಅಂತ ಹೋಗೋಣ ಆಗೋದೆಲ್ಲ ಮಾಡೋಣ. ನಮ್ಮ ಮನೆ ತಂದು ಇಲ್ಲಿ ಬಿಟ್ರಿ ಬಿಡಂದ್ರೆ 7 ದಿವಸ ಪಾಠ ತಗೊಂಡ್ರಿ. 7 ದಿವಸ ಪಾಠ ಕೊಡುವ ಮುಂದೆ ಅಕ್ಕವ್ರ ಪಾಠ ಕೊಡುವ ಮುಂದೆ 7 ದಿವಸ ನಂತರ ಹಿಂಗೆ ಯಾಕೆ ಕೂತಿದ್ರಿ ಅಕ್ಕವ್ರು, ನೀವು ಹಿಂಗೆ ಯಾಕೆ ಮಾಡ್ತಿದ್ರಿ, ಯಾಕಡೆ ಇದು ಯಾಕೆ ಮಾಡ್ತೀರಿ, ಬಾಯಿ ಯಾಕೆ ಮಾಡ್ತೀರಿ, ಹಿಂಗೆ ಕೇಳ್ತಿದ್ರು. ನಾ ಏನು ಹೇಳ್ತೀನಿ, ಸುಮ್ಮನೆ ಕುಂತಿದ್ರಿ. ಅಂದ್ರೆ ಒಟ್ಟು ನನ್ನ ತಲೆಯಿಂದ ಮಗು ಬಿಡ್ದಿತ್ರಿ. ಏನು ಯಾರಿಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಐತ್ರಿ. ಅಷ್ಟು ನಮ್ಗೆ ಡಿಪ್ರೆಷನ್ದಾಗ ಇದಾಗಿತ್ರಿ. ಗುಳಿಗೆ ತಿಂತಿದ್ದು ಮಗು ಬಿಡ್ದಿತ್ರಿ. ಅದು 7 ದಿವಸ ಪಾಠ ತಗೊಂಡು ಮಾಡ್ರಿ. 15 ದಿವಸ ತಗೊಂಡು 2ನೇ ದಿವಸ ಅಂದ್ರೆ ಲಾಸ್ಟ್ 2-3 ದಿವಸ ಇದ್ದ ಬಾಬನ ಮನ್ಯಾಗ ಅಕ್ಕವ್ರು ಕುಂಡಾಡ ಅವ್ರೆ ಒಂದು 5 ನಿಮಿಷ ಕುಂತ್ರಿ. ಅಕ್ಕವ್ರು ಒಳಗೆ ಹೋಗಿ ಬರೋದಕ್ಕೆ ನಾವು ಮನೆಗೆ ಹೋಗಿರ್ತೀನಿ ರೀ. ಅಷ್ಟು ನನಗೆ ಇಲ್ಲೂ ಕುಂಡಾಟ ಇಟ್ಟು ಮನಸ್ಸು ನಮ್ಗೆ ಭಾಳ ಇದಾಗಿತ್ತು. ಅಂದ್ರೆ ಮನಸ್ಸಾಗ ಬುದ್ಧಿ ಒಟ್ಟು ಕಂಟ್ರೋಲ್ದಾಗ ಇದಾಗಿತ್ತು ನಂದು. ಅಂದ್ರೆ ಅಕ್ಕವ್ರು ಒಂದು ದಿವಸ ಲಾಸ್ಟ್ ದಿವಸ 7ನೇ ದಿವಸಕ್ಕೆ ಅಕ್ಕವ್ರು ಬಾಬನ ರೂಮ್ದಾಗ ಹೋಗಿ ಲೆಟ್ರ್ ಬರೀ ಅಂದ್ರೆ ನಾನು ಲೆಟ್ರ್ ಬರ್ದಲ್ರಿ. ನಿಮಗೆ ಏನೇನು ಆಗ್ತೈತಿ ಅದನ್ನು ಬಾಬಾಗೆ ಹೇಳಿ ಮತ್ತು ನೀವು ಲೆಟ್ರ್ ಬರ್ರಿ ಅಂದ್ರೆ ಬರ್ದಲ್ರಿ. ಮತ್ತು ಬಾಬನ ಮುಂದೆ ಒಂದು ಗ್ಲಾಸ್ ಇಟ್ಟ ನೀರು ಅದು ಮಾಡಿ ಸೆಕೆಂಡ್ಸ್ ಕೊಟ್ಟು ಚಾರ್ಜ್ ಮಾಡಿ ನನಗೆ ನೀರು ಕುಡಿಯಾಕೆ ಕೊಟ್ಟರಿ. ಮತ್ತು ನಂಗೆ ಪ್ರಸಾದ ಕೊಟ್ರಿ. ಅದನ್ನೇನು ತಿನ್ರಿ ನಾ ಡೈಲಿ ಬರಾಕತ್ತೀನಿ ರೀ. ಬಾಬನ ಮನೆಗೆ ಹೆಂಗೆ ಬರ್ಕತ್ತೀನಿ ನೋಡ್ರಿ. ಡೈಲಿ ಒಂದು 2 ಪ್ರಾಬ್ಲಮ್ ಅಕ್ಕವ್ರಿಗೆ ಹೇಳಕ್ಕೆ ನಾ ತೋರ್ ನನಗೆ ಹಿಂಗಾಗೈತಿ, ನನಗೆ ಹಿಂಗಾಗೈತಿ. ಪೂರ್ತಿ ನಾನು ಮೈಯೆಲ್ಲ ಹಿಂಗೆ ಚುಚ್ಕೊಂಡಿರ್ತೀರಿ. ಮೂಲಲೆ ಏನು ಮಾಡಿದ್ರು ಕಡಿಮೆ. ಕಿವಿ ನೋವ್ರಿ, ತಲೆ ನೋವ್ರಿ, ಮೈಯೆಲ್ಲ ನೋವ್ರಿ, ಬೆನ್ನು ನೋವ್ರಿ. ಒಟ್ಟು ಡೈಲಿ ಅಕ್ಕವ್ರಿಗೆ ಏನ್ರಿ ಹೇಳ್ಕೊತ ಇರಕ್ಕೆ ನಾ ಕ್ಲಾಸ್ ಮುಗಿಸೈತಿ. ಮತ್ತು ಅಕ್ಕವ್ರಿಗೆ ಹಿಂಗಾಗೈತಿ ಅಕ್ಕವ್ರು. ಮತ್ತು ಅಕ್ಕವ್ರು ನಿಮ್ಗೆ ಡೈಲಿ ಸೋಮಾನ್ ಕೊಡ್ತೇವೆ. 108 ಸಲ ಡೈಲಿ ಬರೋದು ಸೋಮಾನ್. ಇನ್ನಾದ್ರೂ ಡೈಲಿ ಎಟ್ಟು ಅದನ್ನ 100ಕ್ಕಿಂತ ಹೆಚ್ಚಿಬಿಡ್ತೇನೆ. 100 ಒಳಗೆ ಬರೋದ್ರಿ ನಾ ಡೈಲಿ ಸೋಮಾನ್. ಏನು ಬರ್ಕೋತಾರ್ರಿ, ಕ್ಲಾಸ್ ಕೇಳೋದ್ರಿ, ಸೋಮಾನ್ ಬರೋದ್ರಿ. ಮತ್ತು ಯಾವುದು ಹೆಚ್ಚಿನ ಗುಳಿಗೆ ನಿದ್ದೆ ತೊಗೊಂಡ್ರಿ ನನಗೆ ನಿದ್ದಿಲ್ಲ ಐತೆ. 5 ದಿವಸ ನಿದ್ದಿಲ್ಲ ಐತೆ ನಾನು. ಈಗೆಲ್ಲ ಯಾವ ಗುಳಿಗಿಲ್ರಿ, ನಿದ್ದೆ ಗುಳಿಗಿಲ್ಲ, ಏನಿಲ್ಲ. ಈಗ 3ನೇ ವರ್ಷ ಸ್ಟಾರ್ಟ್ ಆಯ್ತ್ರಿ. ಒಂದು ಗುಳಿಗಿಲ್ಲ, ನಿದ್ದು ಐತ್ರಿ. 5.5-6 ತಾಸು ನಿದ್ದೆನೂ ಮಾಡ್ತೇನ್ರಿ. ಮತ್ತು ಈಗೆಲ್ಲ ಶಾಂತ ಐತಿ, ಮನಸ್ಸಾಗ ಏಕಾಗ್ರತೆ ಐತಿ. ಯೋಗದಿಂದ ಜ್ಞಾನದಿಂದ ಪೂರ್ತಿ ಪರಿವರ್ತನೆ ಆಗಿದ್ದೇನ್ರಿ. ನನ್ನ ಮಕ್ಕಳು 2 ಹುಡುಗಿಯರು ಅದಾರ್ರಿ, ಕಾಲೇಜ್ದಾಗ ಕಲಿತಾರ್ರಿ. 2 ಹೊರಗಿದಾರು. ಅವರು ಈ ಬಾಬಾನಲ್ಲಿ ನಾ ಬಂದ್ರೆ ಅವರು 2 ಮಂದಿ ರ್ಯಾಂಕರ್ ಇದ್ದಾರೆ. ಬಾಬಾನಿಂದ ನಾನು ಭಾಳ ಮಹಿಮಾ ಭಾಳ ಮಹಿಮಾ ನನಗೆ ಹೇಳಿ ಹಿಂಗೆ ಐತ್ರಿ. ಆದ್ರೆ ಅಶಾಕೋರೆಲ್ಲ ಬಾಬಾನಿಂದ ಹೇಳಿದಾರ್ರಿ. ನಾನು ಭಾಳ ತ್ರಾಸ ಐತ್ರಿ. ಬಾಬನ ಮನೆಗೆ ನಾನು ಹೆಂಗೆ ಬರ್ತೇನೆ ನನ್ನ ಪರಿವರ್ತನೆ ಆಗೈತ್ರಿ. ಈಗ 1 ದಿವಸ ನಾನು ಮುರಿ ಬಿಟ್ರೂ ನಾ ಯಾವಾಗ ಬಂದು ಇಲ್ಲಿ ಕೇಳೋಣ, ಮನ್ಯಾಗ ಕೇಳ್ರೂ ಮನ್ಯಾಗ ಹೋದ್ರೂ ನಂಗೆ ಶಾಂತ ಅನಿಸ್ತದ್ರಿ. ನಾ ಇಲ್ಲಿ ಬಂದು ಯಾವಾಗ ಕೇಳ್ತೇನೆ ಅವಾಗ ಶಾಂತ. ಮತ್ತು ನಾ ಯಾವುದು ಸೇವಾ ಹೆಂಗೆ ಸೇವಾ ಇಲ್ಲಿ ಮಾಡ್ಕೊತೀನಿ ರೀ, ಹಂಗೆ ನಾನು ಮೈಯಾಗ ಚುಚ್ಚೋದ ಎಲ್ಲ ಕಡಿಮೆ ಬರ್ತ್ರಿ. ನಾ ಯಾವುದು ಸೇವಾ ಮಾಡ್ರೂ ನಾ ಅದು ಮಾಡಿ ಇದು ಮಾಡಿ ಯಾರಿಗೂ ಹೇಳ್ಬಿಡ್ರಿ. ನಾನು ಸೇವಾ ಏನೈತಿ ನಾ ಅದು ಮಾಡಿ ಡೈಲಿ ಹೋಗ್ತೀನಿ. ಅಕ್ಕವ್ರು ನಂಗೆ ಡೈಲಿ ನೋಡಿ ಕೊಡ್ತಾರೆ, ದೃಷ್ಟಿ ಕೊಡ್ತಾರು. ಬಾಬಾನ ದೃಷ್ಟಿ ಅಕ್ಕವ್ರ ದೃಷ್ಟಿದಿಂದ ನಾ ಎಲ್ಲ ಪೂರ ಪರಿವರ್ತನೆ ಆಗಿದ್ದೇನೆ ರೀ. ನನ್ನ ಕಲರು ಹೆಂಗಿತ್ತು ಅಂದ್ರೆ ಬಾಬಾನ ಅಂದ್ರೆ ಯಾವ್ದು ಕ್ರೀಮ್ ಯೂಸ್ ಮಾಡ್ತಾರೆ ಅಂದ್ರೆ ಬಾಬಾ ಸುಪ್ರೀಂ ಸರ್ಜರ್ ಅದಾರ. ಅವ್ರ ಕ್ರೀಮ್ ನನಗೆ ಸ್ಟಾರ್ಟ್ ಐತ್ರಿ. ಯೋಗ ಜ್ಞಾನ ಮತ್ತು ಬಾಬಾಂದ ಕ್ರೀಮ್ ನನಗೆ ಡೈಲಿ ಯೂಸ್ ಮಾಡ್ತೀನಿ. ಅದ ನನ್ನ ಪರಿವರ್ತನೆ ಆಗೈತ್ರಿ. ನಂಗೆ ಭಾಳ ಖುಷಿ ಇದೆ ರೀ. ನನ್ನ ದುಃಖ ಅನ್ನೋದು ಭಾಳ ಇತ್ತು. ಈಗ ಪೂರ್ತಿ ದುಃಖ ಎಲ್ಲ ಹೋಗಿ ಸುಖ ಕೊಟ್ಟಿದ್ದಾರೆ ಬಾಬಾ. ದುಃಖ ಕರ್ತ ಸುಖ ಹತ ಆಗಿದ್ದಾರೆ ಬಾಬಾ ಇದ್ದಾರು. ಅವ್ರು ನನ್ನ ಪೂರ್ತಿ ನನ್ನ ಪರಿವರ್ತನೆ ಮಾಡಿದರು. ಬಾಬಾ ಯಾವಾಗೂ ನನ್ನ ಕೈ ಬಿಡಲ್ಲ. ಪೂರ್ತಿ ಎಲ್ಲ ಮನ್ಯಾಗ ಎಲ್ಲ ಪೂರ್ತಿ ಕೈ ಬಿಟ್ಟಿದಾರ ಅಂದ್ರೆ ಬಾಬಾ ನನ್ನ ಕೈ ಹಿಡಿದ ನಾನು ಇಲ್ಲಿ ಬಾಬನ ಮನೆಗೆ ತಂದರು. ನಾವು ಪೂರ್ತಿ ಪರಿವರ್ತನೆ ಆಗಿದ್ದಾನೆ. ಶರೀರ ಬಿಟ್ಟ ಅಂದ್ರೆ ನಮ್ಗೆ ಲಘು ತಾಯಿ ಶರೀರ ಬಿಟ್ಟಂಗೆ ನಾನು ಮನುಷ್ಯಲ್ಲ. ನಮ್ಗೆ 2 ಅಕ್ಕಂದ್ರೆ ತಾಯಿ ಸಮಾನ. ನನ್ನ ತಾಯಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊತಾರು. ಅದು ನನಗೆ ಭಾಳ ಖುಷಿ. ಅಂದ್ರೆ ನಮ್ಮ ತಾಯಿ ನೆನಪೇ ಇಲ್ಲ. 2 ಅಕ್ಕರಂದಿರು ನಮ್ಮ ತಾಯಿ ಸಮಾನ. ತಾಯಿ ಹಂಗೆ ನನ್ನ ನೋಡ್ಕೊತಾರು. ತಾಯಿ ಹಂಗೆ ತಾಯಿ ಒಂದು ಯಾವ್ದು ಹೇಳ್ಬೇಕಾದ್ರೆ ನನಗೆ ಸಿಟಿ ಬರ್ತೀರ. ಆದ್ರೆ ಅಕ್ಕವ್ರು ಎಂತೂ
ಸಿಟಿ ಬರ್ದಲ್ಲ ಭಾಳ ನನಗೆ ಖುಷಿ ಅನಿಸ್ತೈತಿ. ಡೈಲಿ ನಾ ಅಕ್ಕೋರ್ ಮುಖ ನೋಡಿದ್ರೆ ಡೇ ಭೀ ನನಗೆ